ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮೇ ಕ್ರಾಂತಿ ಬಗ್ಗೆ ಮತ್ತೆ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ರಾಜಣ್ಣ. ಮೇ ತಿಂಗಳಿನಲ್ಲಿ ಕೆಲವೊಂದು ರಾಜಕೀಯ ಬೆಳವಣಿಗೆಗಳು ಆಗಲಿವೆ ಅಂತ ಅವರು ಹೇಳ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗಲಿದೆ ಎಂಬ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬೇರೆಯವರಿಂದ ಹೇಳಿಸಿಕೊಳ್ಳುವಷ್ಟು ಅಸಹಾಯಕರಲ್ಲ ಎಂಬ ಅಭಿಪ್ರಾಯ ಅವರದ್ದು. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕ್ರಾಂತಿನಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಹಿಂದೆ ಕೂಡ ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತ ಕ್ರಾಂತಿಯ ಕುರಿತಾಗಿ ಮೊದಲ ಪ್ರಸ್ತಾಪ ಮಾಡಿದ್ದೆ ರಾಜಣ್ಣ ಅವರು. ಈಗ ಮೇ ತಿಂಗಳ ಬೆಳವಣಿಗೆಯ ಕುರಿತಾಗಿ ಅವರು ಮಾತನಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗಲಿದೆ ಅನ್ನುವಂತಹ ವಿಚಾರವನ್ನ ಮಾತನಾಡ್ತಿದ್ದಾರೆ, ಪ್ರಸ್ತಾಪಿಸ್ತಿದ್ದಾರೆ. ಯಾವ ವಿಷಯದಲ್ಲಿ ಅವರು ಹೇಳ್ತಾ ಇದ್ದಾರೆ? ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅನ್ನುವಂತಹ ನಿಲುವೇನಿದೆ ಅದಾಗತ್ತಾ, ಅಥವಾ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಆಗಬಹುದಾದಂತಹ ಬೆಳವಣಿಗೆಗಳ ಕುರಿತಾಗಿ ಅವರು ಮಾತನಾಡ್ತಾ ಇದ್ದಾರಾ, ಅಥವಾ ಮುಖ್ಯಮಂತ್ರಿಗಳ ಈ ಮೌನದ ವಿಚಾರವಾಗಿ ಮತ್ತು ಅಲ್ಪಸಂಖ್ಯಾತರ ನಾಯಕನ ಪಕ್ಷದಿಂದ ತೆಗೆದುಹಾಕಿದ ವಿಷಯವಾಗಿ ಅವ್ರು ಹೇಳ್ತಿದ್ದಾರಾ? ಕೇಳಿಸ್ಕೊಳ್ಳಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಮಾಟ ಮಂತ್ರದ ಬಗ್ಗೆ ನಂಬಿಕೆ ಇಲ್ಲ ಅಂತ ರಾಜಣ್ಣ ಹೇಳೋ ಮೂಲಕವಾಗಿ ಆ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಯಾಕೆ ಅನಿಸ್ತಾ ಇದೆಯಂತೆ ರಾಜಣ್ಣ ಅವರಿಗೆ ಹಾಗೆ? ಮತ್ತು ಈ ಮೇ ಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕ್ರಾಂತಿಗಳನ್ನ ಅಂದ್ರೆ ಈ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡು ಬಂದವರೇ ರಾಜಣ್ಣ. ಯಾವ ಕ್ರಾಂತಿಯೂ ಆಗ್ಲಿಲ್ಲ, ಈಗ ಏನಾದ್ರೂ ಆಗಬಹುದು ಅನ್ನುವಂತಹ ವಿಶ್ವಾಸ ಏನಿದೆ ಅದು ಯಾವ ರೂಪದಲ್ಲಿ? ದಿವ್ಯಾ, ಅವರು ಮೇಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿಲ್ಲ, ಆದ್ರೆ ಕೆಲ ಬೆಳವಣಿಗೆಗಳು ನಡೀತಾ ಇದೆ ಮೇ ತಿಂಗಳಿನಲ್ಲಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಅಂದ್ರೆ ಬೆಳವಣಿಗೆಗಳು ಅಂದ್ರೆ ಬೇರೆ ಬೇರೆ ರೀತಿಯ ಅಧಿಕಾರ ಹಂಚಿಕೆ ವಿಚಾರನೋ, ಅಥವಾ ಸಂಪುಟ ಪುನರ್ರಚನೆ ವಿಚಾರನೋ, ಅಥವಾ ಎಲ್ಲೋ ಒಂದ್ ಕಡೆ ಈಗ ಆಗ್ತಾ ಇರ್ತಕ್ಕಂತ ಬಣಗಳ ಗುದ್ದಾಟ ಏನಿದೆ ಅದು ತಾರಕಕ್ಕೆ ಹೋಗುತ್ತೆ ಅಂತಾನೂ ಗೊತ್ತಿಲ್ಲ. ಆದ್ರೆ ಕೆಲ ಬೆಳವಣಿಗೆಗಳು ನಡೀತಾ ಇದೆ ಮೇನಲ್ಲಿ. ಹಾಗಾಗಿ ಸಿಎಂ ಒಂದ್ ರೀತಿಯಲ್ಲಿ ಅಸಹಾಯಕರಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡೋದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಆ ಒಂದು ಜಮೀರ್ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿಬಂದಂತ ಸಂದರ್ಭ, ಜೊತೆಗೆ ಜಬ್ಬಾರ್ ಮತ್ತೆ ನಜೀರ್ ಅವರ ಮೇಲೆ ಆಗಿರ್ತಕ್ಕಂಥ ಕ್ರಮ, ಈ ಒಂದು ವಿಚಾರದಲ್ಲಿ ಸಿಎಂ ಯಾವುದೇ ರೀತಿಯ ರಿಯಾಕ್ಟ್ ಮಾಡ್ಲಿಲ್ಲ, ಮತ್ತೆ ಅವ್ರನ್ನ ಸಂತೈಸೋದಕ್ಕೂ ಕೂಡ ಹೋಗ್ಲಿಲ್ಲ. ಒಂದ್ ರೀತಿಯಲ್ಲಿ ಈ ಒಂದು ವಿಚಾರದಲ್ಲಿ ಕ್ರಮ ತೆಗೆದುಕೊಂಡಕ್ಕೆ ಒಂದ್ ರೀತಿ ಒಪ್ಪಿಗೆ ಕೊಟ್ಟು ಸುಮ್ಮನೆ ಆಗ್ಬಿಟ್ರು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದನ್ನ ಸ್ವತಃ ರಾಜಣ್ಣ ಅವರೇ ಒಂದ್ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಕೂಡ ಮಾತನಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದೇಕೆ, ಒಂದ್ ರೀತಿಯಲ್ಲಿ ಅಸಹಾಯಕರಾಗಿದ್ರ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಮಾಟ ಮಂತ್ರ ಏನಾದ್ರೂ ಮಾಡ್ತಿರಬಹುದೇನೋ ಅನ್ನೋದನ್ನ ಒಂದ್ ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿ ಗೇಲಿ ಮಾಡೋ ರೀತಿಯಲ್ಲಿ, ವ್ಯಂಗ್ಯ ಮಾಡೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಷ್ಟು ಕೂಡ ಬೇರೆ ಬೇರೆ ರೀತಿಯ ರಣತಂತ್ರಗಳಲ್ಲಿ ಬ್ಯುಸಿ ಆಗಿರ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಹಾಗಾಗಿ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳ ಸಂದರ್ಭದಲ್ಲೂ ಕೂಡ ಅದು ಒಂದ್ ರೀತಿಯಲ್ಲಿ ಸ್ಪಷ್ಟವಾಗಿದೆ. ಅದನ್ನ ಸಿದ್ದರಾಮಯ್ಯನವರು ಕೂಡ ಒಂದ್ ರೀತಿಯಲ್ಲಿ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಯಾವಾಗ ಸೈಲೆಂಟ್ ಆಗಿರ್ತಾರೋ ತದನಂತರ ಅವರ ವೈಲೆಂಟ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ. ಈಗಲೂ ಕೂಡ ಅದನ್ನೇ ಅವರ ಬೆಂಬಲಿಗರು ಹೇಳ್ತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ಈಗ ತಕ್ಕ ಮಟ್ಟಿಗೆ ಸೈಲೆಂಟ್ ಆಗಿರೋದ್ರ ಬಗ್ಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ನಡೀತಾ ಇದೆ. ಹಾಗಾಗಿ ಅದು ಮೇ ಅಂತ್ಯ ನಂತರ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗುವಂತದ್ದು ಏನಿದೆ ಅದು ಮೇ 4ಕ್ಕೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಆದ್ಮೇಲೆ ಬೇರೆ ರೀತಿಯ ಬೆಳವಣಿಗೆಗಳು ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಕಾದ್ ನೋಡ್ಬೇಕು. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಮುಖ್ಯಮಂತ್ರಿಗಳು ಮೌನ ವಹಿಸಿರೋ ವಿಚಾರವಾಗಿ ಪಕ್ಷದಲ್ಲೇ ಕೆಲವರು ಯಾಕಿರಬಹುದು ಅನ್ನುವಂತಹ ಕುತೂಹಲಕ್ಕೆ ಒಳಪಟ್ಟಿದ್ದಾರೆ.